ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಅನ್ಫೋಲ್ಡ್ ಎಐ. ನಮ್ಮ ವಿಜಯನಗರ ಸಾಮ್ರಾಜ್ಯದ ಹೆಮ್ಮೆ ಹಂಪಿ ಅಂದ್ರೆ ಸಾಕು ಎಲ್ಲರಿಗೂ ವಿಠ್ಠಲ ದೇವಸ್ಥಾನ ನೆನಪಾಗುತ್ತೆ. ಅಲ್ಲಿರೋ 56 ಮ್ಯೂಸಿಕಲ್ ಪಿಲ್ಲರ್ಸ್ಗಳ ಗತ್ತು ಜಗತ್ತಿಗೆ ಗೊತ್ತು. ಆದರೆ ಈ ಸ್ತಂಭಗಳ ಬಗ್ಗೆ ಒಂದು ಯಾರಿಗೂ ಗೊತ್ತಿಲ್ಲದ ಹಳೆಯ ಸತ್ಯ ಇದೆ. ಈ ವಿಡಿಯೋದಲ್ಲಿ ನಾವು ಆ ಸತ್ಯನ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಬ್ರಿಟಿಷ್ ಕಾಲದಲ್ಲಿ ಈ ಸ್ತಂಭಗಳ ಸೌಂಡ್ ಕೇಳಿ ಅವರು ಬೆಚ್ಚಿ ಬಿದ್ದಿದ್ರು. ಸೌಂಡ್ ಕೇಳಿದ್ರೆ ಯಾವುದೋ ಇನ್ಸ್ಟ್ರೂಮೆಂಟ್ ಪ್ಲೇ ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ. ಆದ್ರೆ ಇದು ಬರೀ ಕಲ್ಲಿನ ಪಿಲ್ಲರ್ಸ್. ಇದರಲ್ಲಿ ಯಾವುದಾದ್ರೂ ಪೈಪ್ ಅಥವಾ ಸೀಕ್ರೆಟ್ ಮೆಕ್ಯಾನಿಸಮ್ ಇಟ್ಟಿದ್ದಾರಾ ಅಂತ ಚೆಕ್ ಮಾಡಕ್ಕೆ 19ನೇ ಶತಮಾನದ ಬ್ರಿಟಿಷ್ ಸರ್ಕಾರ ಪ್ಲಾನ್ ಮಾಡಿತು. ಇಬ್ಬರು ಬ್ರಿಟಿಷ್ ಆಫೀಸರ್ಸ್ ಆ 56 ಸ್ತಂಭಗಳಲ್ಲಿ 2 ರಹಸ್ಯವಾಗಿ ಕಟ್ ಮಾಡಿದ್ರು. ಅವರಿಗೆ ಅನಿಸಿದ್ದು ಒಳಗಡೆ ಏನಾದ್ರೂ ಪೊಳ್ಳಿರುತ್ತೆ ಅಥವಾ ಲೋಹದ ತುಂಡುಗಳಿರುತ್ತೆ ಅಂತ. ಬಟ್ ಅವರ ಹಣೆಬರಹ ನೋಡಿ, ಪಿಲ್ಲರ್ ಕಟ್ ಮಾಡಿದ್ಮೇಲೆ ಕಂಡಿದ್ದು ಬರೀ ಕಲ್ಲು. ಅದು ಕಂಪ್ಲೀಟ್ ಸಾಲಿಡ್ ಗ್ರಾನೈಟ್ ಆಗಿತ್ತು. ಆದ್ರೂ ಅದನ್ನ ಬೆರಳಲ್ಲಿ ತಟ್ಟಿದ್ರೂ ಸಾಕು, ಸಾ ರಿ ಗ ಮ ಪ ಧ ನಿ ಅನ್ನೋ ಸ್ವರಗಳು ಸ್ಪಷ್ಟವಾಗಿ ಕೇಳುತ್ತೆ. ಇವತ್ತಿನ ಅಕೋಸ್ಟಿಕ್ ಇಂಜಿನಿಯರಿಂಗ್ ಪ್ರಕಾರ ಒಂದೇ ಕಲ್ಲಿನಲ್ಲಿ ಬೇರೆ ಬೇರೆ ಫ್ರೀಕ್ವೆನ್ಸಿ ಬರೋ ಹಾಗೆ ಕೆತ್ತೋದು ನೆಕ್ಸ್ಟ್ ಟು ಇಂಪಾಸಿಬಲ್. ನಮ್ಮ ಇತಿಹಾಸದಲ್ಲಿರೋ ಇಂತಹ ಅದ್ಭುತಗಳನ್ನ ನಾವು ಮರಿಬಾರ್ದು. ಈ ಕಟ್ಟಾಗಿರೋ ಪಿಲ್ಲರ್ಸ್ ಇವತ್ತಿಗೂ ಹಂಪಿಯಲ್ಲಿ ಸಾಕ್ಷಿಯಾಗಿ ಇದೆ. ಈ ಅದ್ಭುತದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.